ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ತಾನು ಅನ್ಕೊಂಡಂಗೆ ಮೀನಿಗೋಸ್ಕರ ಅಂತ ಪಾಂಪ್ಲೆಟ್‌ಗಳನ್ನ ರೆಡಿ ಮಾಡಿಸ್ಕೊಂಡ್ ಬಂದಿರ್ತಾನೆ. ಅದನ್ನ ಖುಷಿ ಖುಷಿಯಾಗಿ ಮನೆಗ್ ತಗೊಂಡ್ ಬಂದು ಮೀನ್ ಕೈಗೆ ಕೊಟ್ಟು ನೋಡಿ ಇದನ್ನ ಅಂತ ಕೊಡ್ತಾನೆ. ಮೀನಾ ಆ ಪಾಂಪ್ಲೆಟ್‌ನ ನೋಡಿ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಆದ್ರೆ ಶಾಂತಿ ಮಾತ್ರ ಇದನ್ನ ನೋಡ್ತಾ ಕೋಪ ಮಾಡ್ಕೊತಿರ್ತಾಳೆ. ಆಗ ರಂಗನಾಥ್ ಅವ್ರು ಅಲ್ಲಿಗ್ ಬಂದಾಗ ಮಾವ ತಗೊಳ್ಳಿ ಅಂತ ಮೀನಾ ಕೊಡ್ತಾಳೆ. ಏನಮ್ಮ ಇದು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅಪ್ಪಯ್ಯ ಅದೇ ಅಪ್ಪಯ್ಯ, ಎಲೆಕ್ಷನ್‌ಗೆ ಮೀನಾ ನಿಂತಾ ಇದ್ದಾಳಲ್ಲ, ಅದಕ್ಕೆ ಪ್ರಾಮಿಸರಿ ನೋಟ್ ಅವಳು ಏನೇನೆಲ್ಲ ಮಾಡ್ಬೇಕು ಅನ್ಕೊಂಡಿದ್ದಾಳೋ ಅದನ್ನೆಲ್ಲ ಇದ್ರಲ್ಲಿ ಪ್ರಿಂಟ್ ಹಾಕ್ಸಿದೀನಿ ಅಂತ ಸೂರ್ಯ ಹೇಳ್ತಾನೆ. ಇದ್ರಲ್ಲಿ ಮೊದಲನೇ ಪಾಂಪ್ಲೆಂಟ್ ನಿಮ್ಗೆ ಕೊಡ್ಬೇಕು ಮಾವ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯೋ ಏನೋ ದೊಡ್ಡದಾಗಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋ ತರ ಆಕ್ಟಿಂಗ್ ಮಾಡ್ತಾ ಇದ್ದಾಳೆ. ಅಲ್ಲ, ಇವಳು ನಿಂತ್ಕೊಳ್ತಾ ಇರೋದೇ ನನ್ಗೆ ಇಷ್ಟ ಅಲ್ಲ ಅಂತದ್ರಲ್ಲಿ ನಾನು ಹೋಗಿ ಇವಳ ಹತ್ರ ಈ ಪಾಂಪ್ಲೆಟ್ ಇಸ್ಕೋಬೇಕಂತೆ ಅಂತ ಶಾಂತಿ ಕೋಪದಿಂದ ಹೇಳ್ತಾಳೆ. ಪರವಾಗಿಲ್ಲ ಬಿಡು ಮೀನಮ್ಮ, ನೀನು ಅಪ್ಪಯ್ಯನ ಹತ್ರ ಮಾತ್ರ ಆಶೀರ್ವಾದ ತಗೋ ಅಂತ ಸೂರ್ಯ ಹೇಳ್ತಾನೆ. ಒಂದ್ ನಿಮಿಷ ಇರಮ್ಮ ಅಂತ ಹೇಳ್ತಾ, ನೀನ್ ಇಲ್ಲಿಗ್ ಬರ್ದೇ ಇದ್ರೆ ಪರವಾಗಿಲ್ಲ ಕಣೆ, ನಾನ್ ಇಲ್ಲಿಗ್ ಬರ್ತೀನಿ ಇರು ಅಂತ ಹೇಳಿ ರಂಗನಾಥ್ ಅವರು ಶಾಂತಿ ಇರೋ ಜಾಗಕ್ಕೆ ಹೋಗ್ತಾರೆ. ರೀ ಯಾಕ್ರಿ ಇದೆಲ್ಲ ಅಂತ ಶಾಂತಿ ಕೇಳ್ಬೇಕಾದ್ರೆ, ನೋಡು ಶಾಂತಿ, ಮೀನಾ ಒಂದು ಒಳ್ಳೆ ಸ್ಥಾನಕ್ಕೆ ನಿಂತ್ಕೋತಾ ಇದ್ದಾಳೆ, ನಮ್ಮ ಹತ್ರ ಆಶೀರ್ವಾದ ತಗೋಬೇಕು ಅಂತ ಅನ್ಕೊಂಡಿದ್ದಾಳೆ. ಸ್ವಲ್ಪ ನೀನ್ ಕಲ್ಲು ಮನ್ಸನ್ನ ಕರಗಿಸ್ಕೊಂಡು ಅವಳಿಗೆ ಆಶೀರ್ವಾದ ಮಾಡು ಅಂತ ರಂಗನಾಥ್ ಅವರು ಬೈತಾರೆ. ನಾನ್ ಯಾಕ್ರಿ ಇದನ್ನೆಲ್ಲ ಮಾಡ್ಬೇಕು ಅಂತ ಶಾಂತಿ ಕೇಳ್ಬೇಕಾದ್ರೆ, ಶಾಂತಿ, ನಿನಗೆ ಮರ್ಯಾದೆ ಕೊಡೋರ್ಗೆ ನೀನು ಸರಿಯಾಗಿ ಮರ್ಯಾದೆ ಕೊಡ್ಲಿಲ್ಲ ಅಂತಂದ್ರೆ ನಾಳೆ ದಿವ್ಸ ನಿನ್ಗೆ ಮರ್ಯಾದೆ ಕೊಡೋದಕ್ಕೆ ಯಾರು ಇಲ್ದೆ ಹೋಗ್ಬೋದು, ಯೋಚನೆ ಮಾಡು ಅಂತ ರಂಗನಾಥ್ ಅವರು ಹೇಳ್ತಾರೆ. ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಮೊದ್ಲು ಮೀನಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೋ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ನೀವು ಹಿಂಗೆ ಅವಳಿಗೆ ಸಪೋರ್ಟ್ ಮಾಡ್ತೀರಿ, ಆಮೇಲೆ ಈ ಮಹಾರಾಣಿ ಮನೇಲಿ ಯಾರಿಗೂ ಮರ್ಯಾದೆನೆ ಕೊಡೋದಿಲ್ಲ ಅಂತ ಶಾಂತಿ ಕೋಪದಿಂದ ಹೇಳ್ತಾಳೆ. ಸಕ್ರೆ, ಅವಳು ನಿಮ್ಗೆ ಮರ್ಯಾದೆ ಕೊಡ್ತಿರೋದಕ್ಕೋಸ್ಕರನೇ ನಿಮ್ಗೆ ಇದನ್ನ ಕೊಡ್ಬೇಕು ಅಂತ ಅನ್ಕೊಳ್ದಿರೋದು. ಹೋಗು ಮೀನಾ, ಕೊಡೋಗು ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಬಂದು ಇವ್ರಿಬ್ರ ಕೈಗೆ ಮೊದಲನೇ ಪಾಂಪ್ಲೆಂಟ್ ಕೊಟ್ಟು ಅವ್ರಿಬ್ರಿಂದ ಆಶೀರ್ವಾದ ತಗೋತಾಳೆ. ಹಾಗೆ ಮೀನಾ ಮನೇಲಿರೋರ್ ಎಲ್ರಿಗೂ ಪಾಂಪ್ಲೆಂಟ್ ಕೊಡ್ತಾಳೆ. ಅಯ್ಯೋ ಏನಿದು, ಇದ್ರಲ್ಲಿ ಬರೀ ಕನ್ನಡದಲ್ಲಿ ಮಾತ್ರ ಇದೆ, ಇಂಗ್ಲಿಷ್ ಅಲ್ಲಿ ಹಾಕ್ಸಿಲ್ವಾ ಅಂತ ಮನೋಜ ಕೇಳ್ಬೇಕಾದ್ರೆ, ಪೆಂಗ್ಯ, ಎಲ್ಲರಿಗೂ ಅರ್ಥ ಆಗ್ಬೇಕು ಅಂದ್ರೆ ನಮ್ ತಾಯಿ ಭಾಷೆಯಲ್ಲಿ ಅಲ್ವೇನಾ ನಾವು ಬರಿಬೇಕಾಗಿರೋದು, ಅದೇ ಕರೆಕ್ಟ್ ಕಣೋ. ಹೌದು, ನೀನೇನ್ ಬಂದು ಅಲ್ಲಿ ಓಟ್ ಹಾಕ್ತೀಯನಾ ನಿನ್ಗೆ ಇಂಗ್ಲಿಷ್ ಅಲ್ಲಿ ಸಪರೇಟ್ ಆಗಿ ಪ್ರಿಂಟ್ ಹಾಕ್ಸೋದಿಕ್ಕೆ? ಸುಮ್ನೆ ಓವರ್ ಆಗಿ ಆಕ್ಟಿಂಗ್ ಮಾಡ್ಬಿಡಲಿ. ಏನೋ ದೊಡ್ಡದಾಗಿ ಲಂಡನ್ ಅಲ್ಲಿ ಹುಟ್ಟಿ ಬೆಳೆದಿರೋ ಅಂತಾರ ಆಡ್ತೀಯಲ್ಲ, ಸುಮ್ನೆ ಓದ್ಕೊಳ ಅಂತ ಸೂರ್ಯ ಮನೋಜನ್ಗೆ ಹೇಳ್ತಾನೆ. ಅದ್ಗೆ ನೀವ್ ಕೊಟ್ಟಿರೋ ಪ್ರಾಮಿಸಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅದ್ಕೆ ಅಂತ ರವಿ ಮೀನನ್ನ ಹೊಗಳ್ತಿರ್ತಾನೆ. ತುಂಬಾ ಥ್ಯಾಂಕ್ಸ್ ರವಿ ಅಂತ ಮೀನಾ ಹೇಳ್ಬೇಕಾದ್ರೆ, ಶಾಂತಿ ಮಾತ್ರ ಅವಳು ಕೊಟ್ಟಿರೋ ಪಾಂಪ್ಲೆಟ್ ನ ಮೂದ್ರಿ ಎಸಿತಾ ಇರ್ತಾಳೆ. ಇದನ್ನ ರಂಗನಾಥ್ ಅವರು ನೋಡ್ತಾರೆ. ಹಾಗೆ ಶಾಂತಿನ ಗುರಾಯಿಸ್ಬೇಕಾದ್ರೆ ಶಾಂತಿ ಏನು ಗೊತ್ತಿಲ್ದಿರೋಳ್ ತರ ಸುಮ್ನಾಗ್ಬಿಡ್ತಾಳೆ. ಲೋ ರವಿ, ಆ ಪೇಪರ್ ಅಲ್ಲಿ ಏನಿದೆಯೋ ಸ್ವಲ್ಪ ಜೋರಾಗಿ ಓದಪ್ಪ, ಓದಕ್ ಬರ್ದೆ ಮೂತಿ ತಿರ್ಗಿಸ್ತಾ ಇರೋರ್ಗೆ ಅರ್ಥ ಆಗ್ಲಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ರವಿ ಆ ಪಾಂಪ್ಲೆಟ್ ಅಲ್ಲಿ ಏನಿದೆಯೋ ಅದನ್ನ ಜೋರಾಗಿ ಓದೋದಕ್ಕೆ ಶುರು ಮಾಡ್ತಾನೆ. ಅದನ್ನ ಕೇಳಿ ರಂಗನಾಥ್ ಅವ್ರಿಗೆ ತುಂಬಾನೇ ಖುಷಿ ಆಗತ್ತೆ. ಅದ್ರಲ್ಲಿ ಆ ಹೂ ಕಟ್ಟೋ ಸಂಘದಲ್ಲಿರೋ ಅಂತ ಪ್ರತಿಯೊಬ್ಬರಿಗೂ ಮೀನಾ ಯಾವ ರೀತಿ ಸಪೋರ್ಟ್ ಮಾಡ್ತಾಳೆ, ಅವ್ರ ಆರೋಗ್ಯದ ವಿಷಯದಲ್ಲಾಗ್ಲಿ ಅವ್ರ ಮಕ್ಳು ಓದಿನ ವಿಷಯದಾಗ್ಲಿ ಇವಳು ಯಾವ ರೀತಿ ಸಪೋರ್ಟ್ ಮಾಡ್ತಾಳೆ ಅನ್ನೋದನ್ನೆಲ್ಲ ಅದ್ರಲ್ಲಿ ಬರ್ದಿರ್ತಾರೆ. ಅಷ್ಟೇ ಅಲ್ದೆ ಹೆಚ್ಚಾಗಿ ಬಡ್ಡಿ ಕೊಟ್ಟು ಅವ್ರಿಗೆ ತೊಂದ್ರೆ ಕೊಡ್ತಿರೋರ್ಗುನು ಇವಳು ಸರಿಯಾಗಿ ಬುದ್ಧಿ ಕಲ್ಸಿ ಅದರಿಂದ ಇವ್ರನ್ನೆಲ್ಲ ಕಾಪಾಡ್ತೀನಿ ಅನ್ನೋದನ್ನು ಬರ್ದಿರ್ತಾಳೆ. ಅದನ್ನ ಕೇಳಿ ರವಿ ತುಂಬಾನೇ ಖುಷಿ ಪಟ್ಟು, ಪರವಾಗಿಲ್ಲ ಅದ್ಕೆ, ನಿಮ್ ಧೈರ್ಯಕ್ಕೆ ಮೆಚ್ಲೇಬೇಕು ಅಂತ ಮೀನನ್ನ ಹೊಗಳ್ತಿರ್ತಾನೆ. ಈ ಸೂರ್ಯ, ಅತ್ಗೆ ಸುಮ್ನೆ ಅಸೆಂಬ್ಲಿ ಎಲೆಕ್ಷನ್ಗೆ ನಿಲ್ಬೋದಲ್ಲೋ, ಅಷ್ಟು ಅವ್ರಿಗೆ ಕೆಪಾಸಿಟಿ ಇದೆ ಅಂತ ರವಿ ಹೇಳ್ತಿರ್ತಾನೆ. ಅಯ್ಯೋ ಏನ್ ರವಿ ನೀವು, ಇದ್ರಲ್ಲೆಲ್ಲ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಹೌದಲ್ವೇನ ರವಿಗಾನ್, ಸೂಪರ್ ಸೂಪರ್ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಮ್ಮ, ಇದೆಲ್ಲ ಸುಮ್ನೆ ಓವರ್ ಜಲಸ್ ಅಲ್ಲಿ ಮಾಡ್ತಿರೋ ತರ ಅನ್ನಿಸ್ತಿಲ್ವಾ? ಇದೆಲ್ಲ ನಮಗೆಲ್ಲ ಬೇಕೇನಮ್ಮ, ಇದ್ರಿಂದ ನಮ್ಮನೆಗೆ ಏನಾದ್ರೂ ತೊಂದ್ರೆ ಶುರು ಆಗತ್ತೆ ಅಂತ ಮನೋಜ ಹೇಳ್ತಿರ್ತಾನೆ. ಪೆಂಗ್ಯ, ಸುಮ್ನೆ ಏನೇನೋ ಮಾತಾಡ್ಬೇಡ ಕಣೋ, ಇದ್ರ ಬಗ್ಗೆ ನಿನ್ಗೇನೋ ಗೊತ್ತು? ಇದೆಲ್ಲ ಓದ್ದೇ ಇರೋರು ತುಂಬಾ ಕಷ್ಟ ಪಡ್ತಿರೋರ್ಗ್ ಮಾತ್ರ ಗೊತ್ತು ಕಣೋ, ಅವ್ರ ಕಷ್ಟ ಏನು ಅಂತ. ಇದೆಲ್ಲ ನೀನಂತ AC ಕಾರಲ್ಲಿ AC ಶೋರೂಮ್ ಅಲ್ಲಿ ಕುತ್ಕೊಂಡಿರೋನ್ಗೆ ಏನ್ ಗೊತ್ತಾಗತ್ತೆ? ಸಮಸ್ಯೆ ಬಂದಾಗ್ಲೆ ಅದ್ರ ಬೆಲೆ, ಅದ್ರ ಕಷ್ಟ ಏನು ಅಂತ ಗೊತ್ತಾಗೋದು. ಅದಕ್ಕೆ ಮೀನಾ ಆ ಕಷ್ಟ ಅರ್ಥ ಮಾಡ್ಕೊಂಡಿರೋದಕ್ಕೆ ಎಲ್ರಿಗೂ ಸಹಾಯ ಮಾಡ್ಬೇಕು ಅಂತಾನೆ ಈ ತರದ ನಿರ್ಧಾರ ಮಾಡಿರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇದೆಲ್ಲ ಬರೀ ಬಾಯಿ ಮಾತಕ್ ಚಂದ ಅಷ್ಟೇನೆ, ಇದನ್ ಹೋಗಿ ಆಚೆ ಹೋಗಿ ಹೇಳಿದ್ರೆ ಯಾರು ಕೇಳೋದಿಲ್ಲ ಅಂತ ಶಾಂತಿ ಉಡಾಫೆಯಾಗಿ ಮಾತಾಡ್ತಿರ್ತಾಳೆ. ಶಾಂತಿ, ಕೊಟ್ಟಿರೋ ಪಾಂಪ್ಲೆಟ್ ನ ಓದ್ದೆ ಅದನ್ನ ಸುಮ್ನೆ ಸುತ್ತಿ ಬಿಸಾಕ್ತಾ ಇದ್ಯಾ? ಈ ರೀತಿ ಬೇಡದಿರೋ ಕೆಲ್ಸ ಮಾಡಿ ಸುಮ್ನೆ ಅವಳಿಗೆ ನೋವು ಕೊಡ್ತೀಯ ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ. ನಿನ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಬಿಟ್ಬಿಡು. ಇದು ಸೂರ್ಯ ಮತ್ತೆ ಮೀನಿಂಗೆ ಸಂಬಂಧಪಟ್ಟಿರೋ ಅಂತ ವಿಷಯ. ನಿನ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಇದ್ರಲ್ಲಿ ತಲೆ ಹಾಕ್ಬೇಡ. ಮನೋಜ, ನಿನ್ಗೂ ಸೇರ್ಸಿ ಹೇಳ್ತಾ ಇರೋದು
ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಯ್ಯೋ ಅಪ್ಪ, ನಾನ್ ಯಾಕೆ ಇವ್ರ ವಿಷಯದಲ್ಲಿ ತಲೆ ಹಾಕ್ಲಿ, ನನ್ಗೆ ಸಿಕ್ಕಾಪಟ್ಟೆ ಕೆಲ್ಸ ಇದೆ ಅಂತ ಮನೋಜ ಹೇಳ್ತಿರ್ತಾನೆ. ಈ ತರ ಪೋಸ್ಟರ್ಗೂ ನೋಟಿಸ್ಗೂ ದುಡ್ಡು ಖರ್ಚು ಮಾಡೋದಕ್ಕೆ ಹೇಳಿ ಕೊನೆಗೆ ಇವ್ರು ಸೋಲೋದಂತೂ ಗ್ಯಾರಂಟಿ, ಇದಕ್ಕೆಲ್ಲ ಸುಮ್ನೆ ವೇಸ್ಟ್ ಖರ್ಚು ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ. ಮೇಡಮ್ ಮೀನಾ, ಅವಳು ಏನಾದ್ರೂ ಹೇಳ್ಕೊಳ್ಳಿ, ನೀವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಒಂದ್ ಒಳ್ಳೆ ವಿಷಯ ನಡೀತಾ ಇದೆ ಅಂತಂದ್ರೆ ನಮ್ ಮನ್ಸಲ್ಲಿ ಅದ್ರ ಬಗ್ಗೆ ಒಳ್ಳೇದ್ರ ಬಗ್ಗೆನೇ ಯೋಚನೆ ಮಾಡ್ಬೇಕು. ನೀನು ಒಳ್ಳೇದನ್ನೇ ಯೋಚನೆ ಮಾಡ್ತೀಯಮ್ಮ, ನಿನ್ಗೆ ಒಳ್ಳೇದಾಗ್ಲಿ, ನಿನಗೆ ಜಯ ಸಿಗ್ಲಿ ಅಂತ ರಂಗನಾಥ್ ಅವರು ಮೀನಿನ್ಗೆ ಆಶೀರ್ವಾದ ಮಾಡ್ತಾರೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಸೇರ್ಕೊಂಡು ಹೂವಿನ ಅಂಗಡಿಗಳ ಹತ್ರ ಎಲ್ಲ ಪಾಂಪ್ಲೆಟ್ ನ ಹಂಚ್ಬೇಕಾದ್ರೆ ವಿಶಾಲಾಕ್ಷಿ ಮಾತ್ರ ಅಲ್ಲಿರೋ ಹೆಂಗಸರುಗಳಿಗೆಲ್ಲ ಸೀರೆ ಕೊಟ್ಟು ಅವ್ರ ಕಡೆ ಎಳ್ಕೊಳ್ಳೋದಕ್ಕೆ ಅಂತ ನೋಡ್ತಿರ್ತಾಳೆ. ನೋಡಿ, ನೀವೇನಾದ್ರೆ ನನ್ಗೆ ಸಪೋರ್ಟ್ ಮಾಡಿದ್ರಿ ಅಂದ್ರೆ ಈ ತರ ಅವಾಗ ನಿಮ್ಗೆ ಇದನ್ನೆಲ್ಲ ಕೊಡ್ತಿರ್ತೀನಿ, ಆದ್ರೆ ನಾನ್ ಇನ್ನು ಅಧಿಕಾರಕ್ಕೆ ಬಂದ್ರೆ ಇದಕ್ಕಿಂತ ಹೆಚ್ಚಾಗಿ ನಿಮ್ಗೆ ನೋಡ್ಕೋತೀನಿ ಅಂತ ವಿಶಾಲು ಅಲ್ಲಿರೋ ಹೆಂಗಸರುಗಳಿಗೆಲ್ಲ ಹೇಳ್ತಿರ್ತಾಳೆ. ಹಾಗೆ ಅಲ್ಲಿ ಸೇರಿರೋ ಜನ ಎಲ್ಲ ವಿಶಾಲಾಕ್ಷಿಗೆ ಜೈಕಾರ ಹಾಕ್ತಿರ್ತಾರೆ. ಇದರಿಂದ ಮೀನಿಂಗೆ ತುಂಬಾ ಬೇಜಾರಾಗತ್ತೆ. ಆದ್ರೆ ಸೂರ್ಯ ಮಾತ್ರ ಅವಳಿಗೆ ಸಮಾಧಾನ ಮಾಡಿ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಬಾ ಅಂತ ಅಲ್ಲಿಂದ ಕರ್ಕೊಂಡ್ ಹೋಗ್ತಾನೆ. ಆದ್ರೆ ಮೀನಾ ಮಾತ್ರ ವಿಶಾಲನೆ ನೋಡ್ತಾ ಹೋಗ್ಬೇಕಾದ್ರೆ ವಿಶಾಲು ತಾನ್ ಗೆದ್ದೆ ಅನ್ನೋ ರೀತಿನೇ ಅವಳ ಮುಂದೆ ಪೋಸ್ ಕೊಡ್ತಾ ಇರ್ತಾಳೆ. ಅವಳ ಮುಂದೆನೆ ಬಿದ್ದು ಬಿದ್ದು ನಗ್ತಾ ಇರ್ತಾಳೆ. ಈ ಕಡೆ ಮೀನಾ ಇಷ್ಟೆಲ್ಲ ಆಯ್ತಲ್ಲ ಅಂತ ಬೇಜಾರಲ್ಲಿ ಸೂರ್ಯನ್ ಜೊತೆ ಶ್ರುತಿ ರೆಸ್ಟೋರೆಂಟ್ಗೆ ಬರ್ತಾಳೆ. ಅಲ್ಲಿಗೆ ಶ್ವೇತಾ ಕೂಡ ಬರ್ತಾಳೆ. ಮೀನಾ ಮರಿ, ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾವು ಯಾವ್ದಾದ್ರು ದಾರಿನ ಹುಡ್ಕೋಣ ಅಂತ ಶ್ರುತಿ ಹೇಳ್ತಿರ್ತಾಳೆ. ಹೌದು ಅದ್ಕೆ, ಏನಾದ್ರೂ ಐಡಿಯಾ ಮಾಡೋಣ, ನೀವ್ ತಲೆ ಕೆಡ್ಸ್ಕೊಬೇಡಿ ಅಂತ ರವಿ ಹೇಳ್ತಿರ್ತಾನೆ. ಮೀನಾ ಅವ್ರೆ, ನೀವು ಎಲೆಕ್ಷನ್ ಅಲ್ಲಿ ಹೊಸದಾಗಿ ನಿಲ್ತ್ಕೋತಾ ಇದೀರಾ ಅಲ್ವಾ, ಅದಕ್ಕೆ ಅವ್ರಿಗೆ ನಿಮ್ ಬಗ್ಗೆ ಏನ್ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನೀವು ಬಂದ್ರೆ ಅವ್ರಿಗೆ ಯಾವ್ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದು ಅವ್ರಿಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ನಮ್ ದೇಶದ ಜನಗಳೇ ಎಷ್ಟು, ಯಾರಾದ್ರೂ ಏನಾದ್ರೂ ಫ್ರೀಯಾಗಿ ಕೊಡ್ತಾರೆ ಅಂತ ಅಂದ್ರೆ ಅದಕ್ಕೆ ಹೋಗಿ ನಿಂತ್ಕೊಬಿಡ್ತಾರೆ. ಅದರಿಂದ ಆಗೋ ನಷ್ಟಗಳನ್ನ ಅವರು ಯೋಚನೆ ಮಾಡೋದಿಲ್ಲ ಅಂತ ಶ್ವೇತಾ ಹೇಳ್ಬೇಕಾದ್ರೆ, ಇಲ್ಲ ಶ್ವೇತಾ, ಅವ್ರು ನನಗೆ ಓಟ್ ಹಾಕ್ತಾ ಇದ್ರು ಪರವಾಗಿಲ್ಲ, ಆದ್ರೆ ನಾನ್ ಕೊಟ್ಟಿರೋ ನೋಟಿಸ್ ನ ಯಾರು ಓದ್ದೆ ಅಲ್ಲಲ್ಲೇ ಎಸ್ಬಿಟ್ರು, ಅದರಿಂದ ತುಂಬಾ ಬೇಜಾರಾಯ್ತು ಅಂತ ಮೀನಾ ಬೇಜಾರಲ್ಲಿ ಹೇಳ್ತಾಳೆ. ಏನಾದ್ರೂ ಫ್ರೀಯಾಗಿ ಕೊಡ್ತಾರೆ ಅಂತಂದ್ರೆ ಅವ್ರ ಕರೆನೆ ಹೊರಟೋಗ್ಬಿಡ್ತಾರಲ್ಲ ಈಗಿನ ಜನಗಳು ಅಂತ ಶ್ವೇತಾ ಹೇಳ್ಬೇಕಾದ್ರೆ, ಅಯ್ಯೋ ಅದು ಹಂಗಲ್ಲ ಕಣಮ್ಮ, ನಿನ್ ತರ ಎಲ್ಲಾ ರೀತಿ ಅನುಕೂಲ ಇರೋರ್ಗೆ ಈ ಫ್ರೀಯಾಗಿ ಕೊಡೋದೆಲ್ಲ ದೊಡ್ಡದಾಗ ಕಾಣಿಸೋದಿಲ್ಲ, ಆದ್ರೆ ಅವತ್ತಿನ ದಿವ್ಸದ ಖರ್ಚಿಗೆನೆ ಕಷ್ಟ ಪಡೋರ್ಗೆ ಕೆಲವೊಂದು ಫ್ರೀಯಾಗಿ ಸಿಗ್ಬೇಕಾದ್ರೆ ಅದು ದೊಡ್ಡದು ಅಂತ ಅನ್ಸುತ್ತೆ. ಇಲ್ಲಿ ಸಮಸ್ಯೆ ಇರೋದು ಫ್ರೀಯಾಗಿ ಕೊಡ್ತಾ ಇರೋದಲ್ಲ, ಅವ್ರು ಏನ್ ಕೊಡ್ತಾ ಇದಾರೆ ಅದ್ರ ಬಗ್ಗೆ ಡಿಪೆಂಡ್ ಆಗುತ್ತೆ. ಅವ್ರ ಜೀವನಕ್ಕೆ ಅವ್ರ ಮುನ್ನೇರೋದಕ್ಕೆ ನಾವೇನಾದ್ರೂ ಉಪಯೋಗ ಆಗೋ ರೀತಿ ಏನಾದ್ರೂ ಮಾಡ್ಬೇಕು ಅಂತ ಸೂರ್ಯ ಹೇಳ್ಬೇಕಾದ್ರೆ ಶ್ವೇತಾ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ರೀ, ನನ್ಗೊಂದ್ ಐಡಿಯಾ ಬರ್ತಾ ಇದೆ, ಹೇಳ ಅಂತ ಮೀನಾ ಕೇಳ್ತಾಳೆ. ಅದೇನ್ ಹೇಳಮ್ಮ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹೂ ಕಟ್ಟೋ ಅಕ್ಕಂದ್ರೆಲ್ಲ ಅವಾಗ ಹೇಳ್ತಾ ಇರ್ತಾರೆ, ಮಕ್ಳುಗಳನ್ನ ಸ್ಕೂಲ್ಗೇನೋ ಸೇರ್ಸ್ಬಿಟ್ವಿ, ಆದ್ರೆ ಅವ್ರನ್ನ ಟ್ಯೂಷನ್ ಕಳ್ಸಿದ್ರೆ ಅವ್ರು ಇನ್ನೂ ಚೆನ್ನಾಗ್ ಓದ್ತಾರೆ, ಆದ್ರೆ ಟ್ಯೂಷನ್ ಕಳ್ಸೋದಿಕ್ಕೆ ನಮ್ಗೆ ಅಷ್ಟೊಂದು ವರಮಾನ ಇಲ್ಲ ಅಂತ ಹೇಳ್ತಿದ್ರು. ಇದನ್ ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡ್ತಿದ್ರು ಅಂತ ಮೀನಾ ಹೇಳ್ತಾಳೆ. ಸೂಪರ್ ಮೀನಾ ಅವ್ರೆ, ನನಗೆ ಟೀಚಿಂಗ್ ಅಂದ್ರೆ ತುಂಬಾನೇ ಇಷ್ಟ. ನಾನು ಆಗಾಗ ಪಕ್ಕದ ಮನೆ ಹುಡುಗರುಗಳಿಗೆಲ್ಲ ಪಾಠ ಮಾಡ್ತಿರ್ತೀನಿ. ನಾನ್ ಬೇಕಿದ್ರೆ ನಿಮ್ಗೆ ಒಂದು ಹೆಲ್ಪ್ ಮಾಡ್ತೀನಿ. ನಿಮ್ ಹೂ ಕಟ್ಟೋ ಅಸೋಸಿಯೇಷನ್ ಅಲ್ಲಿರೋ ಮಕ್ಳುಗಳಿಗೆ ವಾರದಲ್ಲಿ 3 ದಿವಸ ನಾನು ಫ್ರೀ ಆಗಿ ಟ್ಯೂಷನ್ ಮಾಡ್ತೀನಿ ಅಂತ ಶ್ವೇತಾ ಮಾತ್ ಕೊಡ್ತಾಳೆ. ಇದನ್ನ ಕೇಳಿ ಶ್ರುತಿ, ರವಿ, ಮೀನಾ ಮತ್ತೆ ಸೂರ್ಯನ್ಗೆ ತುಂಬಾನೇ ಖುಷಿ ಆಗತ್ತೆ. ನಿಜ ಹೇಳ್ತಿದ್ಯಾ ತಂಗ್ಯವ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹೌದು ಅಣ್ಣ, PUC ವರ್ಗುನು ನಾನ್ ಎಲ್ಲಾ ಹುಡುಗರುಗಳಿಗೂ ಟ್ಯೂಷನ್ ತಗೋತೀನಿ. ನನ್ ಮನ್ಸಿಗೂ ಇಷ್ಟ ಆಗೋ ತರ ಇರುತ್ತೆ, ಅವ್ರಿಗೂ ಯೂಸ್ಫುಲ್ ಆಗತ್ತೆ ಅಂತ ಶ್ವೇತಾ ಹೇಳ್ತಾಳೆ. ಅದನ್ನ ಕೇಳಿ ಸೂರ್ಯ ಶ್ವೇತನ್ನ ಹೊಗಳ್ತಿರ್ತಾನೆ. ಹೌದು ಶ್ವೇತಾ, ಒಳ್ಳೆ ಐಡಿಯಾ. ಜೀವನದಲ್ಲಿ ಒಬ್ಬ ವ್ಯಕ್ತಿ ಮುಂದೆ ಬರ್ಬೇಕು ಅಂದ್ರೆ ಅದಕ್ಕೆ ಫಸ್ಟ್ ಸ್ಟೆಪ್ ಎಜುಕೇಶನ್. ಅದನ್ನ ಕೊಡ್ತೀನಿ ಅಂತ ಅತಿಗೆ ಹೇಳಿದ್ರೆ ಖಂಡಿತ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ರವಿ ಹೇಳ್ತಿರ್ತಾನೆ. ಆಗ ಮೀನಾ, ಸೂರ್ಯ, ರವಿ ಮತ್ತೆ ಶ್ರುತಿ 4 ಜನ ಶ್ವೇತಂಗೆ ಥ್ಯಾಂಕ್ಸ್ ಹೇಳ್ತಿರ್ತಾರೆ. ಮೀನಾ ಮರಿ, ನನಗೂ ಒಂದ್ ಐಡಿಯಾ ಬರ್ತಿದೆ. ನನಗ್ ಗೊತ್ತಿರೋ ಫ್ಯಾಮಿಲಿ ಡಾಕ್ಟರ್ ಇದಾರೆ, ಅವ್ರ ಹತ್ರ ಹೇಳಿ ಅಸೋಸಿಯೇಷನ್ ಅಲ್ಲಿರೋ ಮೆಂಬರ್ಗಳಿಗೆ ಮತ್ತೆ ಅವ್ರ ಮನೆಯವರೆಲ್ರಿಗೂ ಈ ಆಗಿ 3 ತಿಂಗಳಿಗೊಂದ್ಸಲಿ ಮೆಡಿಕಲ್ ಕ್ಯಾಂಪ್ ನ ಅರೇಂಜ್ ಮಾಡಿಸ್ತೀನಿ ಅಂತ ಶ್ರುತಿ ಕೂಡ ಮೀನಿಂಗೆ ಸಪೋರ್ಟಿವ್ ಆಗಿ ಹೇಳ್ತಾಳೆ. ಅದನ್ನ ಕೇಳಿ ಎಲ್ರಿಗೂ ಖುಷಿ ಆಗತ್ತೆ. ಮೈಕಮ್ಮ, ಇದು ಸೂಪರ್ ಐಡಿಯಾ. ಓದಿನ ಜೊತೆಗೆ ಆರೋಗ್ಯವೇ ಭಾಗ್ಯ. ವಾ, ಎಷ್ಟು ಸೂಪರ್ ಆಗಿದೆ. ಇದೆರಡು ಸರಿ ಇತ್ತು ಅಂದ್ರೆ ಒಬ್ಬ ಮನುಷ್ಯ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಸೂರ್ಯ ಹೊಗಳ್ತಿರ್ತಾನೆ. ಈ ಕಡೆ ಇವರೆಲ್ರು ಮಾತಾಡ್ಕೊಂಡಂಗೆ ಹೂ ಕಟ್ಟೋ ಅಸೋಸಿಯೇಷನ್ ಅಲ್ಲಿ ಜನಗಳನ್ನ ಸೇರಿಸಿ ಹೇಳ್ಬೇಕು ಅಂತ ಮೀನಾ ಅವ್ರೆಲ್ರನ್ನು ಒಂದು ಹೂವಿನ ಅಂಗಡಿ ಹತ್ರ ಕರೆದಿರ್ತಾಳೆ. ಇವಳನ್ನ ನೋಡ್ತಿದ್ದಂಗೆ ಅಲ್ಲಿರೋರೆಲ್ರು ಚಪ್ಪಾಳೆ ತಟ್ಟೋದಕ್ ಶುರು ಮಾಡಿದಾಗ ಅದ್ರಲ್ಲಿರೋ ಕೆಲವರು ಅವಳು ಇನ್ನು ಏನು ಅಂತಾನೆ ಹೇಳಿಲ್ಲ, ಅಷ್ಟರಲ್ಲಿ ನೀವೆಲ್ರು ಚಪ್ಪಾಳೆ ತಟ್ತಿದ್ದೀರಲ್ಲ ಅಂತ
ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನೋಡಿ ಅಣ್ಣ, ನಮ್ಗೆ ಮೀನಿನ ಬಗ್ಗೆ ಚೆನ್ನಾಗ್ ಗೊತ್ತಿದೆ. ಅವಳು ಏನೇ ಮಾಡಿದ್ರು ನಮ್ಗೆ ಒಳ್ಳೇದಕ್ಕೆ ಮಾಡ್ತಾಳೆ. ಅವಳು ಅಧಿಕಾರದಲ್ಲಿ ಇಲ್ಲೇ ಹೋದ್ರುನು ಯಾರಿಗಾದ್ರೂ ಕಷ್ಟ ಅಂತ ಬಂದಾಗ ಎಲ್ರಿಗೂ ಸಹಾಯ ಮಾಡಿದಾಳೆ ಅಂತ ಹೂ ಕಟ್ಟೋ ಅಕ್ಕಂದ್ರು ಹೇಳ್ಬೇಕಾದ್ರೆ, ಅದೆಲ್ಲ ಇರ್ಲಿ, ಆದ್ರೆ ನಮ್ಗೆ ವಿಶಾಲಾಕ್ಷಿ ಅಕ್ಕ ತುಂಬಾ ವರ್ಷದಿಂದ ಗೊತ್ತು. ಇವ್ರು ಹೊಸ ಕ್ಯಾಂಡಿಡೇಟ್. ಇವ್ರು ಏನ್ ಮಾಡ್ತಾರೆ ಅಂತಾನೆ ನಮ್ಗೆ ಗೊತ್ತಿಲ್ವಲ್ಲ. ಮೊದ್ಲು ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಅಲ್ಲಿರೋ ಗಂಡಸರುಗಳೆಲ್ಲ ಬೇಕಾಬಿಟ್ಟಿಯಾಗಿ ಮಾತಾಡ್ತಿರ್ತಾರೆ. ನೀವ್ ಹೇಳಿದ್ದು ಕರೆಕ್ಟೇ ಸರ್. ಎಲೆಕ್ಷನ್ ಅಲ್ಲಿ ಒಬ್ರು ನಿಂತ್ಕೋತಾ ಇದಾರೆ ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಮಾಡೋರಿಂದ ಹಿಡಿದು ಅವ್ರ ಎದುರಾಳಿಗಳು ಅಂತ ಎಲ್ರು ಇರ್ಲೇಬೇಕಲ್ಲ. ಅದು ಅಲ್ದೆ ಎಲ್ರು ಬಂದು ಸುಮ್ನೆ ಓಟ್ ಹಾಕಿ ಅಂದ್ರೆ ಯಾರ್ ತಾನೇ ಓಟ್ ಹಾಕ್ತಾರೆ ಹೇಳಿ? ಅವ್ರು ಯಾರು, ಏನ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಬೇಕಲ್ವಾ? ಅದನ್ನ ಇಟ್ಕೊಂಡು ಯೋಚನೆ ಮಾಡಿ ಆಮೇಲೆ ಓಟ್ ಹಾಕ್ತೀರಾ. ಅದೇ ತರನೇ ನೀವು ಮೀನಾ ಹೇಳೋದನ್ನ ಕೇಳಿಸ್ಕೊಂಡು ಅದ್ರ ಮೇಲೆ ನೀವ್ ಯಾರ್ಗ್ ಓಟ್ ಹಾಕ್ಬೇಕು ಅಂತ ಯೋಚನೆ ಮಾಡಿ. ಮೀನಾ ಮರಿ, ನೀವ್ ಗೆದ್ದು ಬಂದ್ರೆ ಏನ್ ಮಾಡ್ತೀರಾ ಅಂತ ಎಲ್ರ ಹತ್ರ ಹೇಳ್ಕೊಳ್ಳಿ ಅಂತ ಶ್ರುತಿ ಹೇಳ್ತಾಳೆ. ಆಗ ಮೀನಾ ಎಲ್ರ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಎಲ್ರಿಗೂ ನಮಸ್ಕಾರ. ನಾನು ಈ ಎಲೆಕ್ಷನ್ಗೆ ಯಾಕೆ ನಿಲ್ತಾ ಇದ್ದೀನಿ ಅಂದ್ರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಏನಮ್ಮ ನಿನ್ಗೇನ್ ಬೇರೆ ಮಾಡಕ್ ಕೆಲ್ಸ ಇಲ್ವಾ? ನಮ್ಗೆ ಹೂ ಕಟ್ಟೋದ್ ಹೇಗೆ ಅಂತ ಹೇಳ್ಕೊಡ್ತೀಯಾ? ಇಲ್ಲ ಯಾವ ಸೀಸನ್ ಅಲ್ಲಿ ಯಾವ ಹೂವಲ್ಲಿ ಕಾಸ್ ಸಿಗತ್ತೆ ಅಂತ ಹೇಳ್ತಿದ್ಯಾ ಅಂತ ಹೇಳ್ಕೊಂಡು ಅಲ್ಲಿರೋ ಗಂಡಸರೆಲ್ಲ ಬಿದ್ದು ಬಿದ್ದು ನಗ್ತಿರ್ತಾರೆ. ನೋಡಿ, ನೀವ್ ಹೇಳೋದ್ರ ಬಗ್ಗೆ ಎಲ್ಲ ನಂಗೆ ಚೆನ್ನಾಗ್ ಗೊತ್ತಿದೆ. ಆದ್ರೆ ಅದಕ್ಕೆ ಯಾವಾಗ ಅವಶ್ಯಕತೆ ಬರುತ್ತೋ ಅವಾಗ ನಾನ್ ಮಾತಾಡ್ತೀನಿ ಅಂತ ಮೀನಾ ಹೇಳ್ಬೇಕಾದ್ರೆ, ಸರಿ ಬಿಡಮ್ಮ, ಅದೇನ್ ಹೇಳ್ತೀಯೋ ಹೇಳು ಅಂತ ಅಲ್ಲಿರೋ ಗಂಡಸರುಗಳೆಲ್ಲ ಹೇಳ್ತಿರ್ತಾರೆ. ಮೊದ್ಲು ಮೀನಾ ಏನ್ ಹೇಳ್ತಾಳೋ ಅದ್ರ ಬಗ್ಗೆ ಕೇಳಿ, ಮಧ್ಯದಲ್ಲಿ ಮಾತಾಡೋದಕ್ ಬರ್ಬೇಡಿ ಅಂತ ಅಲ್ಲಿರೋ ಹೆಂಗಸರೆಲ್ಲ ಬೈಯೋದಕ್ಕೆ ಶುರು ಮಾಡ್ತಾರೆ. ಅಲ್ಲ ಕಣಮ್ಮ ಮೀನಾ, ಸುಮ್ನೆ ಯಾಕಮ್ಮ ನಿನ್ಗೆ ತೊಂದ್ರೆ? ವಿಶಾಲಾಕ್ಷಿ ಅಕ್ಕ ನಮ್ಗೆ ತುಂಬಾ ವರ್ಷದಿಂದ ಗೊತ್ತು. ತುಂಬಾ ದುಡ್ಡಿಟ್ಟಿರೋರವ್ರು. ಅವ್ರು ನಿಂತ್ಕೋತಾರೆ ಸರಿ, ನಿನಗ್ ಯಾಕಮ್ಮ ಇದ್ರ ಉಸಾಬ್ರಿ ಅಲ್ಲ ಅಂತ ಅಲ್ಲಿರೋ ಗಂಡಸರೆಲ್ಲ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನೋಡಿ, ನೀವ್ ಮಾತಾಡೋದಕ್ ಮುಂಚೆ ನಾನ್ ಏನ್ ಹೇಳ್ತೀನೋ ಅದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನ್ ಹೇಳೋದನ್ನ ಕೇಳಿಸ್ಕೊಂಡು ನಿಮ್ಗೆ ಮನ್ಸಿಗೆ ಇಷ್ಟ ಆಗಿದ್ರೆ ಮಾತ್ರ ನೀವ್ ನನ್ಗೆ ವೋಟ್ ಹಾಕಿ, ಇಲ್ಲ ಅಂದ್ರೆ ಹಾಕ್ಬೇಡಿ. ನಾನು ಈ ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನನ್ನಿಂದ ನಿಮ್ಗಳಿಗೆ ಯಾವ ರೀತಿ ಒಳ್ಳೇದ್ ಮಾಡಕ್ ಆಗತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೆ. ನಾನು ನಿಮ್ಗೋಸ್ಕರ ಅಂತ ಕೆಲವೊಂದು ವಿಷಯಗಳ ಬಗ್ಗೆ ಯೋಚನೆ ಮಾಡಿದೀನಿ. ಸುಮ್ನೆ ಬೇರೆಯವ್ರ ತರ ದುಡ್ಡು ಕೊಡೋದು, ಸೀರೆ ಕೊಡೋದು ಈ ತರ ಎಲ್ಲ ಮಾಡೋದಿಲ್ಲ. ನಾನ್ ಹೇಳೋದು ಮುಂದಿನ ನಿಮ್ ಜನರೇಷನ್ಗೆ ಹೆಲ್ಪ್ ಆಗೋವಂಥದ್ದು. ಇದರಿಂದ ನಿಮ್ ಮಕ್ಳು ಮರಿ ತುಂಬಾ ಚೆನ್ನಾಗಿರ್ತಾರೆ ಅಂತ ನೀನೇ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಅಲ್ಲಿರೋ ಹೆಂಗಸರೆಲ್ಲ ಚಪ್ಪಾಳೆ ತಡ್ತಿರ್ತಾರೆ. ನಾನು ಹೂ ಕಟ್ಟೋರ್ ಸಂಘದಲ್ಲಿರೋ ಅಂತ ಮಕ್ಳುಗಳಿಗೆ ಟ್ಯೂಷನ್ ಹೋಗೋದಿಕ್ಕೆ ಏರ್ಪಾಟ್ ಮಾಡಿದೀನಿ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯ, ಸ್ಕೂಲ್ ಕಳ್ಸೋದೇ ದೊಡ್ಡ ವಿಷಯ, ಅದಕ್ಕೆ ದುಡ್ಡು ಹೊಂದ್ಸೋದಕ್ಕಾಗೋದಿಲ್ಲ, ಇನ್ನು ಈ ಟ್ಯೂಷನ್ ಬೇರೆನಾ ಅಂತ ಅಲ್ಲಿರೋ ಗಂಡಸರುಗಳೆಲ್ಲ ಮಾತಾಡ್ತಿರ್ತಾರೆ. ನಿಮ್ಗೇನಯ್ಯ ಗೊತ್ತು? ನಮ್ ಮಕ್ಳು ಹೆಣ್ಮಕ್ಳೆಲ್ಲ ಚೆನ್ನಾಗ್ ಓದಿದ್ರೆ ತಾನೆ ಅವ್ರ ಮುಂದಿನ ಜೀವನ ಎಲ್ಲ ಚೆನ್ನಾಗಿರೋದು. ನೀನ್ ಹೇಳಮ್ಮ ಮೀನಾ ಅಂತ ಅಲ್ಲಿರೋ ಹೆಂಗಸರೆಲ್ಲ ಮೀನಿಂಗೆ ಸಪೋರ್ಟ್ ಮಾಡ್ತಿರ್ತಾರೆ. ನಾನು ನಿಮ್ ಮಕ್ಳ ಭವಿಷ್ಯನ ಯೋಚನೆ ಮಾಡಿನೇ ಇದ್ರ ಬಗ್ಗೆ ತೀರ್ಮಾನ ಮಾಡಿರೋದು. ಇದ್ರಲ್ಲಿ ಮುಖ್ಯವಾದ ವಿಷಯ ಏನಂತಂದ್ರೆ, ನೀವು ಟ್ಯೂಷನ್ಗೆ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ, ಫ್ರೀ ಆಗಿ ಟ್ಯೂಷನ್ ಹೇಳ್ಕೊಡ್ತೀವಿ ಅಂತ ಮೀನಾ ಹೇಳ್ತಿದ್ದಂಗೆ ಅಲ್ಲಿರೋರೆಲ್ರು ತುಂಬಾನೇ ಖುಷಿ ಪಟ್ಟು ಇದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ಅದ್ ಹೇಗಮ್ಮ, ನೀನು ದುಡ್ಡು ಕೊಡೋದ್ ಬೇಡ ಅಂತ ಹೇಳ್ತಿದ್ಯಾ? ಹೇಳ್ಕೊಡೋರ್ಗಾದ್ರೂ ದುಡ್ಡು ಕೊಡ್ಬೇಕಲ್ವಾ ಅಂತ ಅಲ್ಲಿರೋ ಗಂಡಸರುಗಳು ಪ್ರಶ್ನೆ ಮಾಡ್ತಾರೆ. ಇಲ್ಲ, ಅವ್ರು ಕೇಳೋದಿಲ್ಲ, ಶ್ವೇತಾ ಬಾಯಿಲಿ ಅಂತ ಹೇಳ್ತಾ ಮೀನಾ ಅವಳನ್ನ ಎಲ್ರಿಗೂ ಪರಿಚಯ ಮಾಡ್ಕೊಡ್ತಾಳೆ. ಆದ್ರೆ ಅಲ್ಲಿರೋ ಗಂಡಸರುಗಳು ಇದನ್ನ ನಮ್ದೇ ಇರ್ಬೇಕಾದ್ರೆ ಹೆಂಗಸರೆಲ್ಲ ಮೀನಿಂಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿರ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಒಂದು ಮಗುಗೆ ಎಜುಕೇಶನ್ ಅನ್ನೋದು ಎಷ್ಟು ಮುಖ್ಯನೋ ಅದೇ ರೀತಿ ಒಂದು ಕುಟುಂಬಕ್ಕೆ ಆರೋಗ್ಯ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಆಗಾಗ ಎಲ್ರು ಹುಷಾರ್ ತಪ್ತಿರ್ತಾರೆ. ಅದಕ್ಕೆ 3 ತಿಂಗಳಿಗೊಂದ್ಸಲಿ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ನ ನಾನು ಅರೇಂಜ್ ಮಾಡ್ತೀನಿ ಅಂತ ಶ್ರುತಿನು ಹೇಳ್ತಾಳೆ. ಅದನ್ನ ಕೇಳಿ ಅಲ್ಲಿರೋರು ಎಲ್ರು ಚಪ್ಪಾಳೆ ತಡ್ತಿರ್ತಾರೆ. ಹಾಗೆ ಎಲ್ರು ಮೀನನ್ನೇ ಹೊಗಳ್ತಿರ್ತಾರೆ. ಇಷ್ಟೆಲ್ಲ ಮಾಡ್ತೀಯ ಅಂದ್ಮೇಲೆ ನಮ್ ಓಟ್ ಎಲ್ಲ ನಿನಗೇನೆ ಅಂತ ಎಲ್ರು ಮೀನನ್ಗೆ ಹೇಳ್ತಿರ್ತಾರೆ. ಮೀನಾ ಮರಿ, ಖಂಡಿತ ನೀವೇ ವಿನ್ ಆಗೋದು, ಆ ನಂಬಿಕೆ ನನಗೆ ಬಂತು ಅಂತ ಶ್ರುತಿ ಮೀನನ್ ಹತ್ರ ಹೇಳ್ತಿರ್ತಾಳೆ. ಈ ಕಡೆ ಈ ವಿಷಯ ವಿಶಾಲಾಕ್ಷಿಗೆ ಗೊತ್ತಾಗತ್ತೆ. ಅವ್ರ ಏನೇ ಐಡಿಯಾ ಮಾಡಿದ್ರು, ಏನೇ ಪ್ಲಾನ್ ಮಾಡಿದ್ರು, ಕೊನೆಗೆ ಗೆಲ್ಲೋದು ಇದೇನೆ, ತಗೊಳ್ಳಿ ಅಂತ ಹೇಳ್ತಾ ವಿಶಾಲಾಕ್ಷಿ ಅಲ್ಲಿಗ್ ಬಂದಿರೋ ಅವಳ ಚೇಲಾಗಳ ಕೈಲಿ ದುಡ್ಡನ್ನ ಕೊಡ್ತಾಳೆ. ಇದನ್ನ ಎಲ್ರಿಗೂ ಹಂಚಿ ಓಟನ್ನ ನನಗೆ ಹಾಕೋದಕ್ಕೆ ಹೇಳಿ ಅಂತ ಅವ್ರಿಗೆ ಹೇಳಿ ಅಲ್ಲಿಂದ ಕಳಿಸ್ತಾಳೆ. ಈ ವಿಷಯ ತಾರಂಗೆ ಗೊತ್ತಾಗತ್ತೆ. ಛೇ, ಇವಳು ಕಂತ್ರಿ ಬುದ್ಧಿಗೆ ಏನಾದ್ರೂ ಮಾಡ್ಲೇಬೇಕಲ್ಲ ಅಂತ ತಾರಾ ಮನ್ಸಲ್ಲಿ ಅನ್ಕೊಂಡು ಇದನ್ನ ಹೇಗಾದ್ರೂ ಮಾಡಿ ಸೂರ್ಯ ಅಣ್ಣಂಗೆ ಹೇಳ್ಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಆಮೇಲೆ ಈ ವಿಷಯ ಏನಾದ್ರೂ ಸೂರ್ಯ ಅಣ್ಣಂಗ್ ಗೊತ್ತಾದ್ರೆ ಅವ್ರ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಇದನ್ನ ಬೇರೆ ರೀತಿ ಹೇಗಾದ್ರೂ ಹ್ಯಾಂಡಲ್ ಮಾಡ್ಬೇಕಲ್ಲ ಅಂತ ಹೇಳ್ತಾ ಸೀದಾ ಅವ್ರ ತಂದೆ ಹತ್ರ ಹೋಗಿ, ಅಪ್ಪ, ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕು ಅಂತ ತಾರಾ ಹೇಳ್ದಾಗ ಏನು ಮಾದು ಅಂತ ತಾರಾ ಅವ್ರ ತಂದೆ ಕೇಳ್ತಾರೆ. ಪಪ್ಪ, ಆಕ್ಚುಲಿ ತುಂಬಾ ದಿವಸದಿಂದ ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತ ಅಮ್ಮನೂ ಆಸೆ ಪಡ್ತಿದ್ರು. ಅದಕ್ಕೆ ಅವ್ರನ್ನ ಕರ್ಕೊಂಡು ಅವ್ರ ಇಷ್ಟಪಟ್ಟಿರೋ ಜಾಗಕ್ಕೆಲ್ಲ ಹೋಗ್ ಬರೋಣವಾ ಅಂತ ತಾರಾ ಕೇಳ್ತಾಳೆ. ಯಾಕಮ್ಮ ಅಂತ ತಾರಾ ಅವ್ರ ತಂದೆ ಕೇಳ್ಬೇಕಾದ್ರೆ, ಇಲ್ಲ ಪಪ್ಪ, ಅವರು ಏನೋ ಎಲೆಕ್ಷನ್ ನಿಲ್ಬೇಕು ಅಂತ ಇದಾರೆ. ಈ ವಯಸ್ಸಲ್ಲಿ ಅವ್ರಿಗೆ ಅದೆಲ್ಲ ಯಾಕೆ ಹೇಳಿ, ಅದಕ್ಕೇನೆ ಸುಮ್ನೆ ಟೈಮ್ ವೇಸ್ಟ್. ಅದ್ರ ಬದ್ಲಾದ್ರೂ
ನಾವು ಟ್ರಿಪ್ ಹೋಗ್ ಬರ್ಬೋದಲ್ವಾ ಅಂತ ತಾರಾ ಅವ್ರ ತಂದೆನ ಕನ್ವಿನ್ಸ್ ಮಾಡ್ತಾಳೆ. ಈ ವಿಷಯನ ತಾರಾ ಅವ್ರ ತಂದೆ ವಿಶಾಲುಗೆ ಹೇಳಿದಾಗ ವಿಶಾಲು ಮಾತ್ರ ಇದಕ್ಕೆ ಒಪ್ಕೊಳ್ದೆ ಈ ಎಲೆಕ್ಷನ್ ಮುಗಿದ್ಮೇಲೆ ಬೇಕಾದ್ರೆ ಬರ್ತೀನಿ ಅನ್ನೋ ಮಾತನ್ನ ಹೇಳ್ತಾಳೆ. ಈ ವಿಷಯನ ತಾರಾ ಅವ್ರ ತಂದೆ ತಾರಾಗೆ ವಿಷಯ ತಿಳಿಸ್ತಾರೆ. ಏನ್ ಪಪ್ಪ ಅವ್ರು ಈ ರೀತಿ ಹೇಳ್ತಿದಾರೆ ಅಂತ ತಾರಾ ಕೇಳ್ಬೇಕಾದ್ರೆ, ನೋಡಮ್ಮ ತಾರಾ, ಅವಳಿಗೆ ಮೊದ್ಲೇ ನೀನು ಅಂದ್ರೆ ಇಷ್ಟ ಇಲ್ಲ, ಆದ್ರೂನು ಕರ್ದಿದ್ಯಾ ಅನ್ನೋ ಒಂದ್ ಮಾತಿಗೆ ಎಲೆಕ್ಷನ್ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಂತ ತಾರಾ ತಂದೆ ಹೇಳ್ತಾರೆ. ಅದನ್ನ ಕೇಳಿ ತಾರಂಗೆ ತುಂಬಾ ಬೇಜಾರಾಗತ್ತೆ. ಛೇ, ಏನ್ ಮಾಡೋದಿವಾಗ ಅಂತ ತಾರಾ ಯೋಚನೆ ಮಾಡ್ಬೇಕಾದ್ರೆ, ನೋಡಮ್ಮ, ನಿಮ್ಮಮ್ಮ ಪ್ರೆಸ್ಟೀಜ್ ಬಗ್ಗೆ ಯೋಚನೆ ಮಾಡೋಳು. ಅವಳು ಅಷ್ಟು ಸುಲಭವಾಗಿ ಎಲೆಕ್ಷನ್ ಇಂದ ಹಿಂದೆ ಸರಿಯೋಳಲ್ಲ. ಯಾವಾಗ್ಲೂ ಬೇರೆಯವ್ರ ಮೇಲೆ ಅಧಿಕಾರ ಚಲಾಯಿಸೋದಿಕ್ಕೆ ನೋಡ್ತಾಳೆ ಅಂತ ತಾರಾ ತಂದೆ ಹೇಳ್ತಿರ್ತಾರೆ. ಅಲ್ಲ ಪಪ್ಪ, ಪಾಪ ಕಷ್ಟ ಪಡ್ತಾ ಇರೋರು ಕಷ್ಟ ಪಡ್ತಾನೆ ಇರ್ಬೇಕಾ? ಅವ್ರು ಮೇಲೆ ಬರ್ಬಾರ್ದಾ? ಅವ್ರಿಗೂ ಪಾಪ ಒಂದ್ ಚಾನ್ಸ್ ಕೊಡ್ಬೇಕಲ್ವಾ ಅಂತ ತಾರಾ ಹೇಳ್ತಿರ್ತಾಳೆ. ಅವಳ ಬುದ್ಧಿನೇ ಅಷ್ಟು ಕಣಮ್ಮ, ಅದಕ್ಕೆ ಅವಳಿಂದ ನಾನು ಬೇರೆ ಆಗಿದ್ದು ಅಂತ ತಾರಾ ತಂದೆ ಹೇಳ್ತಿರ್ತಾರೆ. ಛೇ, ಏನ್ ಪಪ್ಪ ಇದೆಲ್ಲ ಅಂತ ತಾರಾ ಹೇಳ್ಬೇಕಾದ್ರೆ, ನೋಡಮ್ಮ, ಅವಳ ವಿಷಯದಲ್ಲಿ ನೀನ್ ತಲೆ ಹಾಕಕ್ ಹೋಗ್ಬೇಡ, ಅವಳು ಸರಿ ಇಲ್ಲ, ಮತ್ತೆ ನಿನ್ಗೇನಾದ್ರೂ ತೊಂದ್ರೆ ಮಾಡಿದ್ರೆ ಕಷ್ಟ ಅಂತ ಹೇಳಿ ತಾರಾ ತಂದೆ ಅಲ್ಲಿಂದ ಹೋಗ್ತಾರೆ. ಏನ್ ಮಾಡೋದು ಅಂತ ತಾರಾ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ವಿಶಾಲಾಕ್ಷಿ ಚೇಲ ಹತ್ರ ಬಂದು, ಅಕ್ಕ, ಏನಕ್ಕ, ಆ ಮೀನಾ ಹೇಳ್ತಿರೋದ್ ನೋಡಿದ್ರೆ ಎಲ್ಲಿ ಆ ಮೀನನೆ ಗೆದ್ಬಿಡ್ತಾಳೆ ಅನ್ನೋ ಭಯ ಆಗ್ತಿದ್ಯಕ್ಕ ಅಂತ ಹೇಳ್ಬೇಕಾದ್ರೆ, ವಿಶಾಲು ಕೋಪದಲ್ಲಿ ಅವಳ ಚೇಲಾಗೆ ಹೊಡಿತಾಳೆ. ಅಕ್ಕ, ಏನಕ್ಕ ಅಂತ ಅವ್ನ್ ಕೇಳ್ಬೇಕಾದ್ರೆ, ಇನ್ನೇನೋ ಶಾಪ ಹಾಕ್ತಿದ್ಯೇನ ನೀನು, ಅಡ್ಬಾಯ್ ಹಾಕ್ಬೇಡ, ಸುಮ್ನೆ ಹೋಗೋ ಅಂತ ವಿಶಾಲು ಬೈತಿರ್ತಾಳೆ. ಅದು ಹಂಗಲ್ಲಕ್ಕ, ಅಲ್ಲಿರೋ ಜನಗಳೆಲ್ಲ ಮೀನನ್ನ ನಂಬೋದಕ್ಕೆ ಶುರು ಮಾಡಿದಾರೆ. ಹೂ ಕಟ್ಟೋ ಕುಟುಂಬಕ್ಕೆಲ್ಲ ಏನೋ ದೊಡ್ಡದಾಗಿ ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿ ಅವಳನ್ನ ನಂಬಿಸ್ತಾ ಇದ್ದಾಳೆ. ಇದನ್ನ ನನ್ ಹೆಂಡತಿ ಕೂಡ ನಂಬಿದಾಳೆ ಅಕ್ಕ. ನನ್ ಹೆಂಡತಿ ನನ್ ಮಗಳನ್ನ ಅಲ್ಲೇ ಸೇರ್ಸು ಟ್ಯೂಷನ್ಗೆ ಅಂತ ಹೇಳ್ತಿದ್ದಾಳೆ ಅಕ್ಕ ಅಂತ ವಿಶಾಲು ಚೇಲ ಹೇಳ್ಬೇಕಾದ್ರೆ, ನಮ್ ಮನೇಲಿರೋರೆ ನನ್ನೆನ್ನ ಎಲೆಕ್ಷನ್ ನಿತ್ಕೋಬೇಡ ಅಂತ ಹೇಳ್ತಾ ಇದಾರೆ, ಆ ಮೀನಿಂಗೆ ಸಪೋರ್ಟ್ ಮಾಡೋರು ಜಾಸ್ತಿ ಆಗ್ತಾ ಹೋಗ್ತಾ ಇದಾರ. ನೋಡ, ಹೇಗಾದ್ರೂ ಮಾಡಿ ಅವಳು ಪಿಟಿಷನ್ ನ ಫೈಲ್ ಮಾಡೋದಕ್ಕೂ ಮುಂಚೆನೆ ನಾವ್ ಅವಳನ್ನ ತಡಿಬೇಕು. ಅವಳು ಈ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೇಬಾರ್ದು. ಅವಳ ನಾಮಿನೇಷನ್ ಹೋಗೋಕ್ಕೂ ಮುಂಚೆನೆ ಅವಳಿಗೇನಾದ್ರೂ ಒಂದು ಗತಿ ಕಾಣಿಸ್ಬೇಕು ಅಂತ ವಿಶಾಲು ಹೇಳ್ಬೇಕಾದ್ರೆ, ಅಕ್ಕ ಏನ್ ಮಾಡ್ಬೇಕು ಹೇಳಕ್ಕ ಅಂತ ವಿಶಾಲು ಚೇಲ ಕೇಳ್ತಿರ್ತಾನೆ. ನಮ್ ಹುಡುಗರುಗಳನ್ನ ರೆಡಿ ಇರೋದಕ್ಕೆ ಹೇಳೋ, ಉಳ್ದಿದ್ದೆಲ್ಲ ನಾನ್ ಆಮೇಲೆ ಹೇಳ್ತೀನಿ ಅಂತ ವಿಶಾಲು ಹೇಳ್ತಾಳೆ. ಸರಿ ಆಯ್ತು ಅಂತ ಅವಳ ಚೇಲ ಆ ರೌಡಿಗಳಿಗೆ ಕಾಲ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಈ ಕಡೆ ಮೀನಾ ನಾಳೆ ನಾಮಿನೇಷನ್ಗೆ ಏನೇನೆಲ್ಲ ಪ್ರಿಪರೇಷನ್ ಮಾಡ್ಕೋಬೇಕೋ ಅದನ್ನೆಲ್ಲ ನೋಡ್ಬೇಕಾದ್ರೆ ಶಾಂತಿ ಬಂದು, ಇನ್ನು ಇದನ್ನೇ ಮಾಡ್ಕೊಂಡ್ ಕೂತಿದ್ಯಾ? ಅಲ್ಲ, ನೀನ್ ಹಿಂಗ್ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ರೆ ನಮ್ ಹೊಟ್ಟೆ ಮೇಲೆಲ್ಲ ತಣ್ಣೀರ್ ಬಟ್ಟೆ ಹಾಕೋಬೇಕಾ ಅಂತ ಕೇಳ್ತಾಳೆ. ಆಗ ರಂಗನಾಥ್ ಅವ್ರು ಬಂದು ಶಾಂತಿಗೆ ಬೈತಾರೆ. ಏನೇ, ನಿನ್ ಇವಾಗ ಹೊಟ್ಟೆ ಹಸಿತಿದ್ಯಾ? ಹೋಗಿ ಅಲ್ಲಿ ಅಡ್ಗೆ ಮಾಡಿಟ್ಟಿದ್ದಾಳೆ, ಊಟ ಮಾಡು ಅಂತ ರಂಗನಾಥ್ ಅವರು ಬೈತಿರ್ತಾರೆ. ಹೌದೌದು, ಏನಾದ್ರೂ ನಿಮ್ ಸೊಸೆ ಮೇಲೆ ಏನಾದ್ರೂ ಹೇಳ್ಬಿಟ್ರೆ ಬಂದ್ಬಿಡ್ತಿರಲ್ಲ ಹಂಗೇನೆ ಅಂತ ಶಾಂತಿ ಗೊಣಗ್ತಾ ಇರ್ತಾಳೆ. ಅಷ್ಟ್ರಲ್ಲಿ ಶ್ವೇತಾ ಮನೆಗ್ ಬರ್ತಾಳೆ ಸ್ವೀಟ್ ತಗೊಂಡು. ಆಗ ಸೂರ್ಯ ಮೀನಾ ಇಬ್ರು ಶ್ವೇತಾ ಹೂ ಕಟ್ಟೋ ಸಂಘದ ಮಕ್ಳುಗಳಿಗೆಲ್ಲ ಶ್ವೇತಾ ಟ್ಯೂಷನ್ ಹೇಳ್ಕೊಳೋದ್ರ ಬಗ್ಗೆ ರಂಗನಾಥ್ ಅವ್ರ ಹತ್ರ ಹೇಳಿದಾಗ ರಂಗನಾಥ್ ಅವರು ಶ್ವೇತನ್ನ ಹೊಗಳ್ತಿರ್ತಾರೆ. ದೊಡ್ಡಪ್ಪ, ಇವಾಗ ನಾವ್ ಕಲ್ತಿರೋದನ್ನ 4 ಜನಕ್ಕೆ ಹೇಳ್ಕೊಡ್ಲಿಲ್ಲ ಅಂತಂದ್ರೆ ನಾವ್ ಓದಿ ಏನ್ ಪ್ರಯೋಜನ ಹೇಳಿ ಅಂತ ಶ್ವೇತಾ ಹೇಳ್ಬೇಕಾದ್ರೆ, ನೋಡ್ದೇನೋ ಪೆಂಗ್ಯ, ಯಾವಾಗ್ಲೂ ನಾನು ಓದಿರೋನು ಅಂತ ಹೇಳ್ತೀಯಲ್ಲ, ಅದು ಅಲ್ಲ ಮುಖ್ಯ. ಇಲ್ ನೋಡು, ನನ್ ತಂಗಿ ತಾನು ಓದಿದ್ರು ಅದನ್ನ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಂತಿದಾಳಲ್ಲ, ಇದಕ್ಕೆ ಕಣ ಗ್ರೇಟ್ ಅನ್ಬೇಕು ಅಂತ ಸೂರ್ಯ ಶ್ವೇತನ್ನ ಹೊಗಳ್ತಿರ್ತಾನೆ. ಆಗ ಶ್ವೇತಾ, ತಗೊಳ್ಳಿ ದೊಡಮ್ಮ ಸ್ವೀಟ್ನ ಅಂತ ಹೇಳ್ಬೇಕಾದ್ರೆ, ಇವಳು ನಿಂತ್ಕೊಳ್ಳೋದಿಕ್ಕೆ ನಾನ್ ಯಾಕೆ ಸ್ವೀಟ್ ತಗೋಬೇಕು ಅಂತ ಶಾಂತಿ ಕೇಳ್ತಿರ್ತಾಳೆ. ದೊಡಮ್ಮ, ಮೀನಾ ಅವರು ಗೆದ್ದ ಮೇಲೆ ಇದಕ್ಕಿಂತ ದೊಡ್ಡ ಪಾರ್ಟಿನೇ ಕೊಡ್ತೀನಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ನಾನಿವಾಗ ಸ್ವೀಟ್ ಕೊಡ್ತಾ ಇರೋದು ಬೇರೆ ವಿಷಯದ ಬಗ್ಗೆನೆ ಅಂತ ಹೇಳ್ತಾ ಸ್ವೀಟ್ ತಗೊಳ್ಳಿ ಅಂತ ಶ್ವೇತಾ ಹೇಳ್ತಾಳೆ. ಏನಿರ್ಬೋದು ಅಂತ ಮನೆಯವ್ರೆಲ್ರು ಕೇಳ್ಬೇಕಾದ್ರೆ, ನನ್ ಫ್ರೆಂಡ್ಗೆ ಒಬ್ರು ಅಕ್ಕ ಇದಾರೆ, ಅವ್ರಿಗೆ ಮದ್ವೆ ಆಗಿ 1 ವರ್ಷಕ್ಕೆನೆ ಡೈವರ್ಸ್ ಆಗೋಯ್ತು ಅಂತ ಶ್ವೇತಾ ಹೇಳ್ಬೇಕಾದ್ರೆ, ಓ, 1 ವರ್ಷಕ್ಕೆ ಆಗೋಯ್ತಾ? ಇಲ್ಲಿ ಒಬ್ಬನ್ಗೆ ತುಂಬಾ ದಿವಸದಿಂದ ಡೈವರ್ಸ್ ಸಿಗ್ದೆ ಪಾಪ ಓದಾಡ್ತಾ ಇದ್ದಾನೆ ಅಂತ ಸೂರ್ಯ ಮನೋಜನ್ನ ನೋಡ್ಕೊಂಡು ಹೇಳ್ತಾನೆ. ಅವ್ರ ಹತ್ರ ಏನಾದ್ರೂ ಐಡಿಯಾ ಇದ್ರೆ ಹಂಗೆ ಕೇಳಿ ಹೇಳು ತಂಗಿ ಅಂತ ಸೂರ್ಯ ಶ್ವೇತನ್ನ ಕೇಳ್ತಾನೆ. ಏ ಸೂರ್ಯ, ಶ್ವೇತನ್ನ ಮಾತಾಡೋದಕ್ ಬಿಡು, ಯಾಕೆ ಸುಮ್ನೆ ಮಧ್ಯದಲ್ಲಿ ವಟ ವಟ ಅಂತಿರ್ತೀಯ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಷ್ಟೇ ಅಲ್ಲ ದೊಡ್ಡಪ್ಪ, ಅವ್ರಿಗೆ ಇನ್ನೂ ಮಗು ಆಗಿಲ್ಲ. ನಾನು ಮನೋಜ್ ಅಣ್ಣನ್ ಬಗ್ಗೆ ನನ್ ಫ್ರೆಂಡ್ ಹತ್ರ ಹೇಳ್ದೆ, ಅವ್ರಿಗೆ ಈ ಮದ್ವೆ ಇಂಟ್ರೆಸ್ಟ್ ಇದೆಯಂತೆ. ನಿಮ್ಗೆ ಓಕೆ ಅಂದ್ರೆ ನನ್ ಫ್ರೆಂಡ್ ಅಕ್ಕನ್ ಜೊತೆ ಮನೋಜ್ ಅಣ್ಣನ್ ಮದ್ವೆ ಮಾಡಿಸ್ಬಿಡೋಣ ಅಂತ ಶ್ವೇತಾ ಹೇಳ್ತಾಳೆ. ಏನು, ಡೈವರ್ಸ್ ಆಗಿರೋ ಹುಡ್ಗಿನ ಹೆಂಗ್ ಮದ್ವೆ ಆಗೋದು ಅಂತ ಮನೋಜ ಯೋಚನೆ ಮಾಡ್ಬೇಕಾದ್ರೆ, ರೇ, ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ನೀನು ಡೈವರ್ಸ್ ಆದವನೇ ಕಣೋ ಅಂತ ರವಿ ಹೇಳ್ತಿರ್ತಾನೆ. ಶ್ವೇತಾ, ಈಗಾಗ್ಲೇ ಮದ್ವೆ ಆಗಿರೋ ಹುಡ್ಗಿನ ಹೆಂಗಮ್ಮ ಮತ್ತೆ ಮದ್ವೆ ಮಾಡ್ಕೊಳ್ಳೋದು ಅಂತ ಶಾಂತಿ ಕೇಳ್ತಾಳೆ. ಏ ಶಾಂತಿ, ಬೇರೆಯವರು ಇದೇ ತರಾನೇ ಯೋಚನೆ ಮಾಡಿದ್ರೆ ಮನೋಜನ್ಗೆ ಹೆಣ್ ಸಿಕ್ಕತ್ತೇನೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದೆಲ್ಲ ಸರಿರಿ, ಆದ್ರೆ ಅವ್ರೇನೋ ಅಮೆರಿಕದಲ್ಲಿದಾರಂತೆ, ಎಲ್ರೂ ಹೆಣ್ ನೋಡೋದಿಕ್ಕೆ ಅಲ್ಲಿ ಹೋಗ್ಬೇಕಾಗತ್ತಾ ಅಂತ ಶಾಂತಿ ಕೇಳ್ತಾಳೆ. ದೊಡಮ್ಮ, ನಾವ್ ಯಾಕೆ ಅಲ್ಲಿ ಹೋಗ್ಬೇಕು, ಆನ್ಲೈನ್ ಅಲ್ಲೇ ಮೀಟ್ ಮಾಡಿದ್ರೆ ಆಯ್ತಪ್ಪ
ಅಂತ ಶ್ವೇತಾ ಹೇಳ್ತಾಳೆ. ಓ, ಹಂಗೂ ಆಗುತ್ತಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಮ್ಮ ವಿಡಿಯೋ ಕಾಲ್ ಮಾಡೋದಿಲ್ವಾ, ಅದೇ ತರ ನೋಡಿದ್ರಾಯ್ತು ಬಿಡಮ್ಮ ಅಂತ ರವಿ ಹೇಳ್ತಿರ್ತಾನೆ. ನೋಡಿ, ನಿಮ್ಗೆ ಮಾತಾಡಿ ಏನಾದ್ರೂ ಸೆಟ್ ಆಯ್ತು ಅಂದ್ರೆ ಆಮೇಲೆ ಮದ್ವೆ ಬಗ್ಗೆ ಯೋಚನೆ ಮಾಡಿ ಅಂತ ಶ್ವೇತಾ ಹೇಳ್ಬೇಕಾದ್ರೆ, ಅಮೆರಿಕದಲ್ಲಿ ಸೆಟ್ಲ್ ಆಗಿರೋ ಹುಡುಗಿ ಅಂತ ಹೇಳ್ತಾ ಇದ್ಯಾ? ಮದ್ವೆ ಆದ್ಮೇಲೆ ಆ ಹುಡುಗಿ ಇಲ್ಲಿ ಇರ್ತಾಳ ಅಥವಾ ನಾನೇ ಹೋಗಿ ಅಲ್ಲಿ ಸೆಟ್ಲ್ ಆಗ್ಬೇಕಾ ಅಂತ ಮನೋಜ ಕೇಳ್ತಾನೆ. ಆಗ ಶಾಂತಿ ಹುಡುಗಿ ಮನೆ ಬಗ್ಗೆ ವಿಚಾರಿಸ್ಬೇಕಾದ್ರೆ, ಶ್ವೇತಾ ಕನ್ಫ್ಯೂಸ್ ಆಗ್ಬೇಡ, ಹುಡುಗಿ ಮನೆಯವರು ಶ್ರೀಮಂತರ ಅಂತ ಕೇಳ್ತಾ ಇದಾರೆ ಸಕ್ರೆ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ, ಅದ್ರಲ್ಲೆಲ್ಲ ಅವರು ತುಂಬಾ ರಿಚ್ ಇದಾರೆ. ಹುಡುಗಿ ಅಪ್ಪ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ, ಅಲ್ಲಿ ತುಂಬಾ ಪ್ರಾಪರ್ಟಿ ಇದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸ್ವಂತವಾಗಿ ಏರೋಪ್ಲೇನ್ ಇಟ್ಕೊಂಡಿದ್ದಾರೆ ಅಂತ ಶ್ವೇತಾ ಹೇಳ್ದಾಗ ಅದನ್ನ ಕೇಳಿ ಶಾಂತಿ ಬಾಯ್ ಬಿಡ್ತಿರ್ತಾಳೆ. ಮನೋಜನು ಏರೋಪ್ಲೇನ ಅಂತ ತುಂಬಾನೇ ಖುಷಿ ಪಡ್ತಿರ್ತಾನೆ. ಹಾಗಿದ್ರೆ ನಾನು ಅಮೆರಿಕದಲ್ಲಿ ಹೋಗಿ ಸೆಟ್ಲ್ ಆದ್ರೂ ಸಮಸ್ಯೆ ಇಲ್ಲ, ಯಾವಾಗ್ಲೆಲ್ಲ ನಿಮ್ಮನ್ನ ನೋಡ್ಬೇಕು ಅನ್ಸುತ್ತೋ ಅವಾಗ ನಾನು ಫ್ಲೈಟ್ ಅಲ್ಲಿ ಬಂದ್ಬಿಡ್ಬೋದು ಅಂತ ಮನೋಜ ಖುಷಿ ಪಡ್ತಾ ಹೇಳ್ತಾನೆ. ಲೇ ಮನೋಜ, ಏನ್ ಅದೇನೇನ್ ಟೌನ್ ಬಸ್ ಅನ್ಕೊಂಡೇನೋ, ಅನ್ಕೊಂಡಂಗೆಲ್ಲ ಬಂದ್ಬಿಡೋದಿಕ್ಕೆ ಈಗೆಲ್ಲ ಅಲ್ಲಿ ಸಿಟಿಸನ್ಶಿಪ್ ಸಿಕ್ಕೋದಕ್ಕೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಇನ್ನು ಹೋಗೋದಿಕ್ಕೆ ತುಂಬಾ ಪ್ರೊಸೀಜರ್ ಇದೆ, ಅಷ್ಟ್ರಲ್ಲೆಲ್ಲ ಕನ್ಸ್ ಕಾಣ್ಬಿಡ ಕಣೋ ಅಂತ ರವಿ ಹೇಳ್ತಿರ್ತಾನೆ. ಆಗ ಶಾಂತಿ ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ಆ ಸಂಬಂಧಕ್ಕೆ ಓಕೆ ಅಂತ ಹೇಳ್ಬಿಡ್ತಾಳೆ. ಸರಿ ದೊಡಮ್ಮ, ಇದ್ರ ಬಗ್ಗೆ ಮಾತಾಡಿ ನಾನ್ ನಿಮ್ಗೆ ಆಮೇಲೆ ಹೇಳ್ತೀನಿ, ಬರ್ತೀನಿ ಅಂತ ಹೇಳ್ತಾ ಶ್ವೇತಾ ಹೋಗ್ಬೇಕಾದ್ರೆ, ಅಯ್ಯೋ ಊಟ ಮಾಡ್ಕೊಂಡು ಹೋಗಮ್ಮ ಅಂತ ಶಾಂತಿ ಹೇಳ್ತಿರ್ತಾಳೆ. ಬೇಡ ದೊಡಮ್ಮ, ನನ್ಗೆ ಕೆಲ್ಸ ಇದೆ, ನಾನು ಹೆಣ್ ನೋಡೋ ದಿವ್ಸ ಬರ್ತೀನಿ ಅಂತ ಹೇಳ್ತಾ ಶ್ವೇತಾ ಅಲ್ಲಿಂದ ಹೋಗ್ತಾಳೆ. ಆಗ ಮನೋಜ ಮತ್ತೆ ಶಾಂತಿ ಇಬ್ರು ಅಮೆರಿಕದಲ್ಲಿ ಸೆಟ್ಲ್ ಆಗೋದಿಕ್ಕೆ ಪಾಸ್ಪೋರ್ಟ್ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ, ಸೂರ್ಯ, ಮೀನಾ, ರವಿ ಮಾತ್ರ ಇವ್ರು 3 ಜನ ಇವ್ರನ್ನೇ ನೋಡ್ತಿರ್ತಾರೆ. ಅಯ್ಯೋ, ಈಗ ಸ್ವಲ್ಪ ದಿವ್ಸ ಮಲೇಷಿಯಾ ಸ್ಟೋರಿ ಓಡ್ತಾ ಇತ್ತು, ಇನ್ಮೇಲೆ ಈ ಅಮೆರಿಕ ಸ್ಟೋರಿ ಓಡುತ್ತೋ ಏನೋ ಅಂತ ಹೇಳ್ಕೊಂಡು ಸೂರ್ಯ ನಗ್ತಿರ್ತಾನೆ. ಈ ಕಡೆ ಮೀನಾ ಶ್ರುತಿನ ಮೀಟ್ ಮಾಡಿ ಮನೋಜನ್ಗೆ ಹುಡುಗಿ ನೋಡಿರೋ ವಿಷಯನ ಮತ್ತೆ ಅವತ್ತಿನ ದಿವ್ಸ ನೀವು ಮನೆಗ್ ಬರ್ಬೇಕು ಅಂತ ಕೇಳ್ಕೊತಾಳೆ. ಅದಕ್ಕೆ ಶ್ರುತಿ ಕೂಡ ಬರ್ತೀನಿ ಅಂತ ಒಪ್ಕೋತಾಳೆ. ಅಷ್ಟ್ರಲ್ಲಿ ಶ್ರುತಿಗೆ ಒಂದು ಕೊರಿಯರ್ ಬರುತ್ತೆ. ಏನದು ಅಂತ ನೋಡಿದಾಗ ನೀತು ರವಿ ಬೊಕೆನ ಓಪನಿಂಗ್ ಮಾಡೋದಿಕ್ಕೆ ಇನ್ವಿಟೇಷನ್ ನ ಕಳಿಸಿರ್ತಾಳೆ. ಅದನ್ನ ನೋಡಿ ಶ್ರುತಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅದ್ರಲ್ಲೂ ಕೊನೆಯಲ್ಲಿ ನೀತು ರವಿ ಅನ್ನೋ ಹೆಸರನ್ನ ಹಾಕಿರ್ತಾಳೆ. ಅದನ್ನ ನೋಡಿ ಶ್ರುತಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆಗ ಶ್ರುತಿ ಕೋಪ ಮಾಡ್ಕೊಂಡಿರೋದನ್ನ ನೋಡಿ ನೀನಾ ಅವಳಿಗೆ ಸಮಾಧಾನ ಮಾಡಿ, ರವಿ ಅವರು ಇಲ್ಲಿದ್ರೆ ತಾನೆ ನಿಮ್ಗೆ ಅದ್ರ ಭಯ ಆಗೋದು, ಅಲ್ಲಿ ಹೋಗ್ತಾರೆ ಅಂತ ಒಂದ್ ಕೆಲ್ಸ ಮಾಡಿ, ಅವತ್ತು ರವಿನ ಕರ್ಕೊಂಡು ನೀವೆಲ್ಲಾದ್ರೂ ಹೋಗ್ಬಿಡಿ, ಅವಳ ಪ್ಲಾನ್ ಫೇಲ್ ಆಗುತ್ತೆ. ನೀವು ಮತ್ತೆ ರವಿ ಇಬ್ರು ಅಲ್ಲಿ ಹೋಗ್ತೀರಾ ಅಂತ ಅವಳು ಎಕ್ಸ್ಪೆಕ್ಟ್ ಮಾಡ್ತಿರ್ತಾಳೆ. ನೀವ್ ಅಲ್ಲಿ ಹೋಗ್ಲಿಲ್ಲ ಅಂತಂದ್ರೆ ಅವಳು ಖಂಡಿತ ಇಲ್ಲಿಗೆ ಬಂದೇ ಬರ್ತಾಳೆ. ಹೇಗಾದ್ರೂ ಜಗಳ ಮಾಡಿ ರವಿನ ಕರ್ಕೊಂಡ್ ಹೋಗ್ಬೇಕು ಅಂತ ನೋಡ್ತಾಳೆ. ಅದಕ್ಕೆ ನೀವು ಆ ಟೈಮಲ್ಲಿ ಇರ್ಬೇಡಿ ಅಂತ ಮೀನಾ ಹೇಳ್ತಾಳೆ. ಆಗ ಶ್ರುತಿ ತುಂಬಾನೇ ಯೋಚನೆ ಮಾಡ್ತಾ, ನೀವ್ ಹೇಳಿದ್ದು ಕರೆಕ್ಟ್ ಆಗಿದೆ ಮೀನಾ ಮರಿ, ಅವತ್ತು ನಾನು ಮತ್ತೆ ರವಿ ಇಬ್ರು ಎಲ್ಲಾದ್ರೂ ಹೋಗ್ ಬರ್ತೀವಿ, ಆದ್ರೆ ರೆಸ್ಟೋರೆಂಟ್ ಯಾರು ನೋಡ್ಕೋತಾರೆ ಅಂತ ಶ್ರುತಿ ಕೇಳ್ಬೇಕಾದ್ರೆ, ನಾನು ಮತ್ತೆ ಅವ್ರಿಲ್ವಾ, ಇಬ್ರು ನೋಡ್ಕೋತೀವಿ, ನೀವ್ ಆರಾಮಾಗಿ ಹೋಗ್ ಬನ್ನಿ, ನೀವಿಬ್ರು ಜೊತೆಯಾಗಿದ್ರಿ ಅಂದ್ರೆ ಇಬ್ರ ಮಧ್ಯೆ ಇನ್ನೂ ಅನ್ಯೋನ್ಯತೆ ಜಾಸ್ತಿ ಆಗತ್ತೆ ಅಂತ ಹೇಳಿ ಮೀನಾ ಶ್ರುತಿನ ಕನ್ವಿನ್ಸ್ ಮಾಡ್ತಾಳೆ. ಈ ಕಡೆ ನಾಮಿನೇಷನ್ ನ ಫೈಲ್ ಮಾಡೋದಿಕ್ಕೆ ಅಂತ ವಿಶಾಲಾಕ್ಷಿ ಬಂದು ಕಾಯ್ತಾ ಇರ್ತಾಳೆ. ಅಲ್ಲಿರೋ ಜನಗಳೆಲ್ಲ ನಿನ್ಗೆ ಓಟ್ ಹಾಕ್ತಿವಿ ಅಂತ ಹೇಳ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಬ್ಯಾಂಡ್ ಸೌಂಡ್ ಎಲ್ಲ ಬರುತ್ತೆ. ಏನಿದು ಅಂತ ನೋಡ್ಬೇಕಾದ್ರೆ ಮೀನನ್ನ ಸೂರ್ಯ ನಾಮಿನೇಷನ್ ಫೈಲ್ ಮಾಡೋದಿಕ್ಕೆ ಅಂತ ಕರ್ಕೊಂಡ್ ಬಂದಿರ್ತಾನೆ. ಜೊತೆಗೇನೆ ಬ್ಯಾಂಡ್ ಸೆಟ್ ಎಲ್ಲ ಬರ್ತಿರೋದನ್ನ ನೋಡಿ ವಿಶಾಲಿಗೆ ಶಾಕ್ ಆಗತ್ತೆ. ಏನ್ರಿ ಇದೆಲ್ಲ, ನಾವೇನು ಮದ್ವೆ ವಿಷಯವಾಗಿ ಮಾತಾಡಕ್ ಹೋಗ್ತಾ ಇದೀವಾ, ಯಾಕಿದೆಲ್ಲ ಅಂತ ಮೀನಾ ಕೇಳ್ಬೇಕಾದ್ರೆ, ಏ ಮೀನಮ್ಮ, ನೀನು ಎಲೆಕ್ಷನ್ಗೆ ನಿಂತ್ಕೋತಾ ಇದೀಯ ಅಂತ ಎಲ್ರಿಗೂ ಗೊತ್ತಾಗದ್ ಬೇಡ್ವಾ, ಸುಮ್ನೆ ಇರು ಅಂತ ಹೇಳ್ತಾ ಸೂರ್ಯ ಮೀನನ್ಗೆ ಹೇಳ್ತಿರ್ತಾನೆ. ಸೂರ್ಯನ್ ಫ್ರೆಂಡ್ಸು ಮತ್ತೆ ಮೀನಿನ್ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ. ಜೊತೆಗೆ ಕನಕನು ಬಂದಿರ್ತಾಳೆ. ಬೇಕು ಬೇಕು ಅಂತಾನೆ ವಿಶಾಲು ಮುಂದೆ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ. ಇದ್ರಿಂದ ಅವಳಿಗೆ ಇನ್ನು ಕೋಪ ಜಾಸ್ತಿ ಆಗ್ತಿರುತ್ತೆ. ಸಾಕು ನಿಲ್ಸಪ್ಪ, ಏನಪ್ಪ ಇನ್ನು ನಾಮಿನೇಷನ್ ಕೊಡಕ್ ಬಂದಿದ್ದಾಗ್ಲೇ ಇಷ್ಟೊಂದೆಲ್ಲ ಆಟ ಆಡ್ತಾ ಇದೀರಾ ಅಂತ ಅಲ್ಲಿರೋರೆಲ್ರು ಕೇಳ್ಬೇಕಾದ್ರೆ, ಅಯ್ಯ ಏನಣ್ಣ ನೀವು, ಗೆಲ್ಲದೆ ಇದ್ರಲ್ಲಿ ನನ್ ಹೆಂಡ್ತಿ, ಅದಕ್ಕೆ ಈ ಸೆಲೆಬ್ರೇಷನ್ ಎಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ನೋಡಪ್ಪ, ಇದುವರೆಗೂ ವಿಶಾಲಾಕ್ಷಮ್ಮ ಅವ್ರ 5 ಸಲ ನಿಂತು ಗೆದ್ದಿದ್ದಾರೆ, ಆಮೇಲೆ ಅವ್ರು ಯಾರು ನಿಲ್ಸಿದಾರೋ ಅವ್ರೆಲ್ರು ಗೆದ್ದಿದ್ದಾರೆ, ಅವ್ರೆಲ್ರು ಈ ತರ ಬ್ಯಾಂಡ್ ಸಮೇತನ ಬಂದಿದ್ರು ಅಂತ ಅಲ್ಲಿರೋ ವಿಶಾಲಾಕ್ಷಿ ಚೇಲಗಳೆಲ್ಲ ಕೇಳ್ತಿರ್ತಾರೆ. ಅಣ್ಣ, ಎಷ್ಟು ಸಲ ಗೆದ್ರು ಅನ್ನೋದ್ ಮುಖ್ಯ ಅಲ್ಲ, ಗೆದ್ದು ಏನ್ ಮಾಡಿದ್ರು ಅನ್ನೋದ್ ಮುಖ್ಯ ಅಂತ ಸೂರ್ಯ ಕೇಳಿದಾಗ, ನೀವ್ ಗೆದ್ದು ಏನ್ ಮಾಡ್ಬಿಡ್ತೀರಾ ಅಂತದ್ದು ಅಂತ ವಿಶಾಲು ಕಡೆಯವರು ಕೇಳ್ತಿರ್ತಾರೆ. ನೋಡಿ ಸರ್, ಅದನ್ನೆಲ್ಲ ಗೆದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಅಂತ ಚೇತನ ಹೇಳ್ತಿರ್ತಾನೆ. ಮೀನಾ ಗೆದ್ರೆ ಒಳ್ಳೇದೇ ಮಾಡ್ತಾಳೆ ಅಂತ ನಮ್ಗೆ ಗೊತ್ತಿದೆ ಅಂತ ಮೀನನ್ ಕಡೆಯವರೆಲ್ರು ಹೇಳ್ತಿರ್ತಾರೆ. ಹೌದೌದು,
ಗೆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಬಿಡಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಆದ್ರೆ ವಿಶಾಲ್‌ಗ್ ಮಾತ್ರ ತಾನೆಲ್ಲಿ ಸೋತೋಗ್ಬಿಡ್ತೀನೋ ಅನ್ನೋ ಭಯ ಕಾಡೋದಕ್ಕೆ ಶುರು ಮಾಡುತ್ತೆ. ಅವಳು ನಾಮಿನೇಷನ್ ಕೊಡ್ಲೇಬಾರ್ದು ಅಂತ ವಿಶಾಲು ತೀರ್ಮಾನ ಮಾಡಿ ಅವಳ ಕಡೆ ರೌಡಿಗಳಿಗೆ ಮೊದ್ಲೇ ಹೇಳಿಟ್ಟಿರ್ತಾಳೆ. ಅದ್ರ ಪ್ರಕಾರನೇ ಅವಳ ಕಡೆ ರೌಡಿ ಒಬ್ಬ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಸೀದಾ ಬಂದು ಮೀನಿಂಗೆ ಚಾಕು ಹಾಕ್ಬಿಡ್ತಾನೆ. ಹಾಗೆ ಅಲ್ಲಿಂದ ಓಡೋಗ್ಬಿಡ್ತಾನೆ. ಅಲ್ಲಿರೋರೆಲ್ರು ಮೀನಿಂಗೆ ಏನಾಯ್ತು ಎತ್ತ ಅಂತ ಅವಳನ್ನೇ ನೋಡ್ಬೇಕಾದ್ರೆ ಮೀನಾ ಮಾತ್ರ ಚಾಕು ಚುಚ್ಚಿರೋ ನೋವಿಂದ ತುಂಬಾನೇ ಒದ್ದಾಡ್ತಿರ್ತಾಳೆ. ಸೂರ್ಯ ಏನ್ ಮಾಡೋದು ಅಂತ ಗೊತ್ತಾಗದೆ ಒದ್ದಾಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.